ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ರಾಯರ ವರ್ಧಂತಿ ಫೆಬ್ರವರಿ 24ನೇ ತಾರೀಕು ಮಂಗಳವಾರ. ರಾಯರ ವರ್ಧಂತಿ ಅಂತಂದರೆ ರಾಯರ ಹುಟ್ಟಿದ ಹಬ್ಬ. ಅಂದಿನ ದಿವಸ ರಾಯರ ಭಕ್ತರೆಲ್ಲರಿಗೂ ಕೂಡ ಬಹಳ ವಿಶೇಷವಾದಂತಹ ದಿವಸ. ಏಕೆಂದರೆ ಕಲಿಯುಗದ ಜನರ ಕಷ್ಟಗಳನ್ನು ಕಳೆಯುವಂತಹ ಸಲುವಾಗಿ ಗುರು ಸಾರ್ವಭೌಮರು ವೆಂಕಟನಾಥನಾಗಿ ಜನಿಸಿದಂತಹ ಸುದಿನ. ಬಹಳಷ್ಟು ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಮೇಡಮ್ ರಾಯರ ವರ್ಧಂತಿಯ ಡೇಟ್ ತಿಳಿಸ್ಕೊಡಿ ಅಂತಂದು. ಫೆಬ್ರವರಿ 24ನೇ ತಾರೀಕು ರಾಯರ ವರ್ಧಂತಿ ಬಂದಿರುವಂತಹದ್ದು. ರಾಯರ ವರ್ಧಂತಿ ಅಂತಂದರೆ ಬಹಳ ಪವಿತ್ರ. ನೋಡಿ, ವರ್ಷದಲ್ಲಿ ರಾಯರು ಪ್ರತಿನಿತ್ಯ ಕಣ್ಣನ್ನು ಮುಚ್ಚಿಕೊಂಡು ಸದಾ ಶ್ರೀಹರಿಯ ಧ್ಯಾನವನ್ನು ಮಾಡ್ತಾ ಇರ್ತಾರಂತೆ. ವರ್ಷದಲ್ಲಿ 2 ಬಾರಿ ಮಾತ್ರ ರಾಯರು ಅವರ ಕಣ್ಣನ್ನು ತೆರೆದು ಭಕ್ತರನ್ನು ನೋಡುವಂತಹ ಸುದಿನ. ಒಂದು ರಾಯರ ವರ್ಧಂತಿಯ ಸಮಯ, ಇನ್ನೊಂದು ರಾಯರ ಆರಾಧನೆಯ ಸಮಯ. ರಾಯರ ವರ್ಧಂತಿಯ ದಿವಸ ರಾಯರೇ ಕಣ್ಣು ತೆರೆದು ಭಕ್ತರನ್ನು ನೋಡ್ತಾರೆ ಅಂತಂದಾಗ, ರಾಯರ ವರ್ಧಂತಿ ದಿವಸ ಮತ್ತು ಅದರ ಹಿಂದೆ ಮಾಡುವಂತಹ 10 ಹಲವು ಸೇವೆಗಳಿದೆ. ಈ ಸೇವೆಗಳು ಹಿಂದೆ ನೀವೇನೆಲ್ಲ ಮಾಡ್ತಿರಲ್ವ, ಆ ಎಲ್ಲ ಸೇವೆಗಳಿಗಿಂತ ಬಹಳ ಬೇಗ ಅನುಗ್ರಹ ಮತ್ತು ಫಲವನ್ನು ನಿಮಗೆ ಕೊಡುತ್ತೆ. ಯಾರೆಲ್ಲ ಜೀವನದಲ್ಲಿ ಬಹಳ ನೊಂದಿದ್ದೀರಾ ಅಥವಾ ಇಲ್ಲಿಯ ತನಕ ಕಷ್ಟದಲ್ಲೇ ನಾವು ದಿನಗಳನ್ನು ಕಳ್ಕೊಂಡು ಬರ್ತಿದ್ದೀನಿ ಅನ್ನೋವಂತಹವರು ತಪ್ಪದೇ ರಾಯರ ವರ್ಧಂತಿಯ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಏನೆಲ್ಲ ಸೇವೆಗಳಾಗುತ್ತೆ ಮತ್ತು ಎಷ್ಟೆಲ್ಲ ಮ್ಯಾಕ್ಸಿಮಮ್ ಆಗಿ ಸೇವೆಗಳನ್ನು ಮಾಡಬಹುದು ಅಷ್ಟೂ ಸೇವೆಗಳನ್ನು ಮಾಡಿ. ನೀವು ಏನು ವರ್ಧಂತಿಯ ಸಮಯಕ್ಕೆ ರಾಯರ ಸೇವೆಗಳನ್ನು ಮಾಡ್ತಿರಲ್ವ, ಅಲ್ಲಿಂದ ಒಂದಷ್ಟು ದಿವಸಗಳ ಒಳಗೆ ಖಂಡಿತ ರಾಯರು ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವ ಅದನ್ನು ಈಡೇರಿಸ್ತಾರೆ. ಆದರೆ ಏನೇ ಮಾಡಿದ್ರೂ ಕೂಡ ನೀವು ಏನು ಒಂದು ತಪ್ಪು ಮಾಡುವಂತಹದ್ದು ಅಂತಂದರೆ ಅದನ್ನು ತೋರ್ಪಡಿಕೆ ಮಾಡ್ಕೊಳ್ಳುವಂತಹದ್ದು. ಈಗ ರಾಯರ ವರ್ಧಂತಿಯ ಸಮಯದಲ್ಲೋ ಅಥವಾ ಏನಾದರೂ ಒಂದು ವಿಶೇಷ ಗುರುವಾರ ಪೂಜೆ ಮಾಡಿದಾಗ ಅಲಂಕಾರ ಮಾಡಿದ್ರೂ ಕೂಡ ಅದನ್ನು ಫೋಟೋ ತೆಗೆಯೋದು, ವಿಡಿಯೋ ಮಾಡಿ ಹಾಕುವಂತಹದ್ದು. ವರ್ಧಂತಿಯ ಸಮಯದಲ್ಲೂ ಅಷ್ಟೇ. ತುಂಬ ಈಗ ನಾವು ರಾಯರ ವರ್ಧಂತಿ ಅಂತಂದರೆ ಸ್ವಲ್ಪ ವಿಶೇಷವಾಗಿ ಅಲಂಕಾರ ಮಾಡೇ ಮಾಡ್ತೀವಿ. ತುಂಬ ಫೋಟೋಸನ್ನು ತೆಗೆದು ಹಾಕಲಿಕ್ಕೆ ಹೋಗಬೇಡಿ. ಇಲ್ಲ ಅಂತಂದರೆ ನೀವು ಏನೆಲ್ಲ ಸೇವೆಗಳನ್ನ ಮಾಡ್ತಿರಲ್ವ, ಆ ಎಲ್ಲ ಸೇವೆಗಳನ್ನ ಏನೇನೆಲ್ಲ ಮಾಡ್ತಿರೋ ಅದನ್ನು ತೋರಿಸ್ಕೊಳ್ಳೋ ಅಂತಹದ್ದು. ನಿಮ್ಮ ಕಷ್ಟ ಕಳೆಯೋದಕ್ಕೋಸ್ಕರ ಅಂತ ನೀವು ಮಾಡುವಂತಹ ಸೇವೆಗಳನ್ನ ನಾವೇನೋ ಬಹಳ ದೊಡ್ಡಸ್ತಿಕೆ ಥರ ಬೇರೆಯವ್ರಿಗೆ ತೋರಿಸ್ಕೊಳ್ಳೋದ್ರಿಂದ ಏನೂ ಸಾಧನೆ ಮಾಡೋದಕ್ಕೆ ಖಂಡಿತ ಆಗೋದಿಲ್ಲ. ನಾವು ನಮ್ಮ ಕಷ್ಟ ಕಳೆಯೋದಕ್ಕೋಸ್ಕರ ತನ್ನ ಮನವನ್ನು ದಂಡಿಸಿ ಬಗ್ಸಿ ತದೇಕ ಚಿತ್ತವಾಗಿ ನಮ್ಮ ಮನಸ್ಸನ್ನು ಏಕಾಗ್ರ ಚಿತ್ತದಿಂದ ರಾಯರಲ್ಲಿ ಕೇಂದ್ರೀಕರಿಸಬೇಕು. ಫೋಟೋ ವಿಡಿಯೋಗಳನ್ನು ತೆಗೆದುಕೊಳ್ಳೋದ್ರ ಕಡೆ ನಮ್ಮ ಗಮನ ಇರಬಾರ್ದು. ಅದರ ಜೊತೆಯಲ್ಲಿ ಈಗ ಫೋಟೋ ತೆಗೆದ್ರೆ ಹೇಗೆ ಕಾಣುತ್ತೆ ಅಥವಾ ಈ ರೀತಿ ವಿಡಿಯೋ ಮಾಡಿದ್ರೆ ಹೇಗೆ ಕಾಣುತ್ತೆ ಅನ್ನೋಂತಹದ್ರಲ್ಲೇ ಕಾಲ ಕಳೀತೀವಿ ಹೊರತು ಅಲ್ಲಿ ನಿಜವಾದ ಭಕ್ತಿ ಅನ್ನೋಂತಹದ್ದು ಇಲ್ಲಿಂದ ಬರುತ್ತೆ. ರಾಯರ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಆದಷ್ಟು ಮಾಡಿದ ಎಲ್ಲ ಸೇವೆಗಳನ್ನು ಜನರಿಗೆ ತೋರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇತ್ತೀಚೆಗೆ ಇನ್ನೊಂದೇನು ರಾಯರ ವಿಚಾರದಲ್ಲಿ ಟ್ರೆಂಡಿಂಗ್ ಶುರುವಾಗಿರೋದು ಅಂತಂದರೆ, ಆರಾಧನೆಯ ಸಮಯದಲ್ಲಿ ಬಹಳಷ್ಟು ಜನರನ್ನು ನೀವು ನೋಡಿರಬಹುದು, ಎಲ್ಲರೂ ಕೂಡ ಫ್ಲವರ್ ಡೆಕೋರೇಷನ್ಸ್ಗಳನ್ನು ಮಾಡಿಸಿದ್ದುಂಟು ರಾಯರ ಫೋಟೋ ಸುತ್ತ. ಖಂಡಿತವಾಗಿ ಇದರ ಅಗತ್ಯ ಇಲ್ಲ. ಅಂತಹ ಕೋಟ್ಯಾನುಕೋಟಿ ಭಕ್ತ ಸಮೂಹ ಸೇರುವಂತಹ ಮಂತ್ರಾಲಯದಲ್ಲೇ ಈಗ ರಾಯರ ಬೃಂದಾವನದಿಂದ ಅವರು ಕೂಡ ಮಾಡಿಸಬಹುದಲ್ಲ ಫ್ಲವರ್ ಡೆಕೋರೇಷನನ್ನು. ರಾಯರು ಯತಿಗಳು ಯಾವತ್ತಿಗೂ ಕೂಡ ಒಂದು ಶಾಸ್ತ್ರೋಕ್ತವಾದಂತಹ ವಿಧಿಪೂರ್ವಕವಾದಂಥ
ಪೂಜೆಯ ವಿಧಿ ವಿಧಾನಗಳಿಗೆ ನಾವು ಒತ್ತನ್ನು ಕೊಡಬೇಕೇ ಹೊರತು ಅನಗತ್ಯವಾದಂತಹ ಅಲಂಕಾರಕ್ಕೆ ನಾವು ಒತ್ತನ್ನು ಕೊಡಬಾರ್ದು. ಅಲಂಕಾರದಲ್ಲಿ ನಾವು ಸಮಯ ಕಳೆಯೋದ್ರ ಬದಲು ರಾಯರ ಧ್ಯಾನದಲ್ಲಿ ನಾವು ಸಮಯ ಕಳೆದಾಗ ಅದಕ್ಕೆ ಶಕ್ತಿ ಹೆಚ್ಚು. ಹೀಗಾಗಿ ವರ್ಧಂತಿಯ ಸಮಯದಲ್ಲಿ ಅನವಶ್ಯಕವಾಗಿ ಅಲಂಕಾರಕ್ಕೆ ಒತ್ತನ್ನು ಕೊಡಲಿಕ್ಕೆ ಹೋಗಬೇಡಿ. ಶಾಸ್ತ್ರೋಕ್ತವಾದಂತಹ ರಾಯರ ಪೂಜೆಯ ವಿಧಿವಿಧಾನಗಳ ಮೂಲಕ ನೀವು ರಾಯರನ್ನು ವರ್ಧಂತಿಯ ಸಮಯದಲ್ಲಿ ಪೂಜೆ ಮಾಡಿ. ಖಂಡಿತ ರಾಯರ ಅನುಗ್ರಹ ಇನ್ನೂ ಹೆಚ್ಚಾಗುತ್ತೆ ನಿಮಗೆ. ರಾಯರ ವರ್ಧಂತಿಯ ಸಮಯದಲ್ಲಿ ಮಾಡುವಂತಹ ಬಹಳಷ್ಟು ರಾಯರ ಪೂಜೆ ವ್ರತಗಳಿದ್ದಾವೆ. ಎಲ್ಲವನ್ನ ಕೂಡ ಹತ್ತಿರ ಮಾಡಿಕೊಂಡು ಹೇಳ್ಕೊಡ್ತೀನಿ ನೋಡಿ. ಭಕ್ತಿಗೆ ಅದರದ್ದೇ ಆದಂತಹ ಒಂದು ಬೆಲೆ ಇದೆ, ಅದನ್ನು ನಾವು ಕಳಿಬಾರ್ದು, ತೋರ್ಪಡಿಕೆ ಮಾಡಿಕೊಳ್ಬಾರ್ದು ಯಾವುದನ್ನೇ ಆಗಲಿ. ಜೊತೆಯಲ್ಲಿ ರಾಯರಿಗೂ ಕೂಡ ಒಂದು ಗೌರವ ಇದೆ. ಇತ್ತೀಚೆಗೆ ರಾಯರನ್ನು ಪೂಜೆ ಮಾಡುವಂತಹ ಹೆಸರಿನಲ್ಲಿ ಅವರ ಗೌರವಕ್ಕೆ ಚ್ಯುತಿ ತರ್ತಾ ಇರುವಂತಹವರೇ ಹೆಚ್ಚು. ನೀವು ಅದರಲ್ಲಿ ಒಬ್ಬರಾಗಬೇಡಿ. ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿ. ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ತಂದುಕೊಂಡು ನೆಮ್ಮದಿಯಾಗಿ ಜೀವನ ನಡೆಸುವಂತಹ ನಿಟ್ಟಿನಲ್ಲಿ ನಿಮ್ಮ ನಡೆ ಇರಬೇಕೇ ಹೊರತು ರಾಯರ ಮುಂದೆ 2 ದೀಪ ಹಚ್ಚಿದ ತಕ್ಷಣ ಅದನ್ನು ಒಂದು ಫೋಟೋ ತೆಗೆದು ಹಾಕಿ ವಿಡಿಯೋ ಮಾಡಿ ಹಾಕಿ ನಿಮ್ಮ ವಾಟ್ಸಪ್ ಸ್ಟೇಟಸ್ಸು ಅಥವಾ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಕೌಂಟ್ ಐಡಿಗಳಲ್ಲಿ ಹಾಕ್ಕೊಂಡು ಜನರನ್ನು ಮೆಚ್ಚಿಸೋದಕ್ಕೆ ಹೋಗಬೇಡಿ. ನೀವು ಜನರನ್ನು ಮೆಚ್ಚಿಸೋದ್ರಿಂದ ನಿಮಗೊಂದು ಲೈಕೋ ಇಲ್ಲ ಒಂದು ಫಾಲೋವರ್ಸೋ ಬಂದ ತಕ್ಷಣ ಜೀವನದಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ. ರಾಯರು ಕಣ್ತೆರೆದು ನೋಡಬೇಕು. ರಾಯರು ಏನಿದೆ ಈ ಉತ್ಪ್ರೇಕ್ಷೆನಾಗಲಿ ಅಥವಾ ತೋರ್ಪಡಿಕೆ ಮಾಡ್ಕೊಳ್ಳೋದನ್ನಾಗಲಿ ಖಂಡಿತ ಮೆಚ್ಚೋದಿಲ್ಲ. ತುಂಬ ದೇವರ ಮನೆಯಲ್ಲಿ ಮೊಬೈಲನ್ನು ಆನ್ ಮಾಡಿ ಕ್ಯಾಪ್ಚರ್ ಮಾಡ್ಕೊಂಡು ಪೂಜೆ ಮಾಡಬಾರ್ದು. ನಮ್ಮ ಮನೆಯ ಪೂಜೆಯನ್ನು ಬೇರೆಯವ್ರಿಗೆ ತೋರಿಸುವ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಮನೆಯಲ್ಲಿ ಆಗಬೇಕಾದಂತಹ ಕೆಲಸ ಕಾರ್ಯಗಳಿಗೆ ಅಡ್ಡಿಯನ್ನು ಉಂಟು ಮಾಡುತ್ತೆ. ಹೀಗಾಗಿ ರಾಯರ ವರ್ಧಂತಿಯ ಸಮಯದಲ್ಲಿ ಸೇವೆಗೆ ವಿಧಿಪೂರ್ವಕವಾದಂತಹ ಪೂಜೆಯ ವಿಧಾನಗಳಿಗೆ ಒತ್ತು ಕೊಟ್ಕೊಂಡು ನಿಮ್ಮ ಕಷ್ಟಗಳನ್ನು ಕಳ್ಕೊಳ್ಳಿ. ಏಕೆಂದರೆ ಏನಕ್ಕೆ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಒಂದು ಪ್ರಸಾದ ಮಾಡಿ ರಾಯರಿಗೆ ಹಂಚುವಂಥದ್ದನ್ನು ಕೂಡ ಅದನ್ನು ಕೂಡ ಫೋಟೋಸ್ ವಿಡಿಯೋಸನ್ನು ತೆಗೆದು ಹಾಕ್ತೀರಾ. ನಿಮ್ಮ ಕಷ್ಟ ಕಳ್ಕೊಳ್ಳೋದಕ್ಕೋಸ್ಕರ ಅಥವಾ ರಾಯರ ಸೇವೆ ಮಾಡೋದಕ್ಕೋಸ್ಕರ ಒಂದೇನೋ ಪ್ರಸಾದ ಮಾಡಿ ಹಂಚ್ತಿರ್ತೀರ. ಅದನ್ನು ನೀವು ವಿಡಿಯೋ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಲ್ವಾ. ಇವೆಲ್ಲವನ್ನು ಬಿಟ್ಟು ಬದಲಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಬರ್ತೀನಿ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.